ರಾಜ್ಯ ಸರ್ಕಾರವು ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮುಚ್ಚುವುದಿಲ್ಲ ಅಂತ ಮತ್ತೆ ಸ್ಪಷ್ಟನೆ ನೀಡಿದ್ದರೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ವಿಲೀನ ಮಾಡಿ ಮುಚ್ಚೋಕೆ ಮುಂದಾಗಿದ್ದು ಸರ್ಕಾರಿ ಶಾಲೆಗಳ ಉಳಿಸುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಆತಂಕ ವ್ಯಕ್ತಪಡಿಸಿ ಎಚ್ಚರಿಸಿದರು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಮೂಲಕ ರಾಜ್ಯದ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ವಿಲೀನವಾಗುವ ಗಂಭೀರ ಅಪಾಯ ಎದುರಾಗಿದೆ. ಮೊದಲ ಹಂತದಲ್ಲೇ 800 ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಿ ಚನ್ನಪಟ್ಟಣದಲ್ಲಿ ಸುತ್ತಮುತ್ತಲಿನ 6 ಶಾಲೆಗಳನ್ನು ಈಗಾಗಲೇ ವಿಲೀನಗೊಳಿಸಲಾಗಿದೆ. ಇದರಿಂದ ಹಳ್ಳಿಗಳ ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಎಚ್ಚರಿಸಿದ ಅವರು, ಸರ್ಕಾರ ಒಂದು ಶಾಲೆ ಮುಚ್ಚುವುದಿಲ್ಲ ಎನ್ನುವ ಹೇಳಿಕೆ ಸುಳ್ಳು ಅಂತ ಆರೋಪಿಸಿದರು. ಶಾಲಾ ಕಟ್ಟಡಗಳನ್ನು ಬೇರೆ ಉದ್ದೇಶಕ್ಕೆ ಬಳಸುವ ಯೋಜನೆ ಅನುಮಾನಾಸ್ಪದವಾಗಿದ್ದು ಸರ್ಕಾರಿ ಶಾಲೆಗಳ ರಕ್ಷಣೆಗೆ ಬೃಹತ್ ಜನ ಹೋರಾಟ ಅಗತ್ಯ ಅಂತ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಕರೆಯನ್ನ ನೀಡಿದ್ದಾರೆ. ಅಂತ ಹೇಳಿದ್ರೆ ನಮ್ಮ ವಿರೋಧ ಇರೋದು ಕೆಪಿಎಸ್ ಶಾಲೆ ಸ್ಟಾರ್ಟ್ ಮಾಡೋದ್ರಲ್ಲ, ಬದಲಾಗಿ ಕೆಪಿಎಸ್ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಹತ್ತತ್ರ 40,000ಕ್ಕಿಂತ ಹೆಚ್ಚು ಶಾಲೆಗಳು ಮುಚ್ಚೋಗ್ಬಿಡ್ತವೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇದ್ರ ಹಿಂದೆ ಏನಿದೆ, ಹೆಂಗ್ ಮುಚ್ಚೋಗುತ್ತೆ ಅಂತ ಹೇಳೋದಾದ್ರೆ, ಕೆಪಿಎಸ್ ಮ್ಯಾಗ್ನೆಟ್ ಅನ್ನೋದು ಅವ್ರ ಪ್ರಕಾರ ನಾವು ಗ್ರಾಮ ಪಂಚಾಯತಿಗೆ ಒಂದು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ತರ್ತೀವಂತ ಅವರ ಹೇಳಿಕೆಯಲ್ಲಿದೆ. ಗ್ರಾಮ ಪಂಚಾಯತಿಗೆ ಒಂದು ಶಾಲೆಗಳು ತೆರೆದ್ರೆ ಈಗ ಕರ್ನಾಟಕದಲ್ಲಿ ಹತ್ತತ್ರ 49,600 ಸರ್ಕಾರಿ ಶಾಲೆಗಳಿದಾವೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ 5,900 ಹತ್ತತ್ರ ಗ್ರಾಮ ಪಂಚಾಯತಿಗಳಿರೋದು. ಹಾಗಿದ್ರೆ ನೀವು ಗ್ರಾಮ ಪಂಚಾಯತಿಗೆ ಒಂದೇ ಸರ್ಕಾರಿ ಶಾಲೆ ಉಳಿಸ್ತೀರಾ ಅನ್ನೋದಾದ್ರೆ 49,000 ಸರ್ಕಾರಿ ಶಾಲೆಗಳಲ್ಲಿ ಉಳಿಯೋದು ಕೇವಲ 5,900 ಶಾಲೆಗಳು ಮಾತ್ರ. ಹಂಗಿದ್ರೆ ಗ್ರಾಮ ಪಂಚಾಯತಿಗೆ ಒಂದೇ ಶಾಲೆ ಉಳಿಸೋ ಯೋಜನೆನ ಇದು? ಹಂಗಿದ್ರೆ ಇನ್ನು 44,000 ಸರ್ಕಾರಿ ಶಾಲೆಗಳ ಕತೆ ಏನು? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಮುಚ್ಚಕ್ಕೇನು ಹೊಡ್ತಾ ಇದೆ ಸರ್ಕಾರ. ಇದನ್ನ ನಾವು ವಿರೋಧಿಸ್ತೀವಿ. ಆಲ್ರೆಡಿ ಹಲವಾರು ಪ್ರತಿಭಟನೆಗಳನ್ನ ಮಾಡ್ತಾ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೊಟೆಸ್ಟ್ಗಳನ್ನ ಮಾಡಿದೀವಿ. ಇದನ್ನು ವಿರೋಧಿಸಿ ನಮ್ಮ ಉದ್ದೇಶ ಇರೋದೇನೆ ಇವತ್ತು ಸರ್ಕಾರಿ ಶಾಲೆಗಳು ಹೊಸದಾಗಿ ಸ್ಟಾರ್ಟ್ ಆಗೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಬದಲಾಗಿ ಆ ಶಾಲೆಗಳನ್ನ ಸ್ಟಾರ್ಟ್ ಮಾಡೋ ಹಿನ್ನೆಲೆಯಲ್ಲಿ ಸಾವಿರಾರು ಶಾಲೆಗಳೇನು ಮುಚ್ಚಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇದೆ. ನಮಗೆಲ್ರಿಗೂ ಗೊತ್ತು ಈ ಶಾಲೆಗಳು ಬರೋದ್ರ ಹಿಂದೆ ಎಷ್ಟು ಮಹನೀಯರ ತ್ಯಾಗ ಇದೆ, ಪರಿಶ್ರಮ ಇದೆ ಅಂತ ಹೇಳಿ. ಸಾವಿತ್ರಿ ಬಾಯ್ಪಿಲಿಂದ ಹಿಡಿದು, ವಿದ್ಯಾಸಾಗರಿಂದ ಹಿಡಿದು, ಜ್ಯೋತಿ ಬಾಪುಲಿಂದ ಹಿಡಿದು ಇಡೀ ಲೈಫ್ನ, ಇಡೀ ಜೀವನ ಅವರು ಕೊಟ್ಟಿರೋದು ಶಾಲೆಗಳು ಬರಬೇಕು, ಶಿಕ್ಷಣ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಹಾಗಿದ್ರೆ ಆ ಉದ್ದೇಶಕ್ಕೆ ಇವರು ಯಾವ ಏಟ್ ಕೊಡಕ್ ಹೊರಟಿದ್ದಾರೆ? ಅವ್ರ ಉದ್ದೇಶ ಈಡೇರುತ್ತಾ? ಈ ರೀತಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ಚೋದು, ಇದು ಅವ್ರ ಆಶಯನ ಉಳಿಸೋ ಕೆಲಸನ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಮತ್ತೆ ಈ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಏನ್ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ 2,000 ಕೋಟಿ ಸಾಲ ತಗೊಂಡಿದ್ದಾರೆ ಇವರು, ಎಡಿಬಿ ಅಂತ ಹೇಳಿ, ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇದ್ದ. ಹಾಗಿದ್ರೆ ಸರ್ಕಾರದಲ್ಲಿ ಹಣ ಇಲ್ವಾ? ಜನರ ಟ್ಯಾಕ್ಸ್ ಎಲ್ಲಿ? ಏನು ಶಿಕ್ಷಣಕ್ಕೆ ಅಂತ ಎತ್ತಿಡುವಂತ ಬಜೆಟ್ ಅಮೌಂಟ್ ಎಲ್ಲಿದೆ? ಯಾಕೆ ಇವ್ರು ಸಾಲಗಳನ್ನ ತಗೊಂಡ್ ಮಾಡ್ಕೋಬೇಕು? ಮತ್ತೆ ಆ ಸಾಲಗಳು ಅವರು ಯಾವುದೇ ಕಂಡೀಷನ್ ಇಲ್ಲದೆ ಕೊಡ್ತಾ ಇದಾರ ಇವತ್ತು? ಇದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇದೀವಿ ನಾವು. ಹಾಗಾಗಿ ಈ ಸಾಲಗಳನ್ನ ತಗೊಂಡು ಶಾಲೆಗಳನ್ನ ಮುಚ್ಚೋ ಕೆಲಸ ಏನ್ ಮಾಡ್ತಾ ಇದಾರೆ, ನಾವು ಅದನ್ನ ವಿರೋಧಿಸ್ತೀವಿ. ಈ ಮೂಲಕ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳು ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ವಿರೋಧಿಸಿ ಕೆಪಿಎಸ್ ಶಾಲೆಗಳು ಓಪನ್ ಆಗ್ಲಿ, ಫೆಸಿಲಿಟೀಸ್ ಬರ್ಲಿ. ಅವರು ಬಸ್ಗಳನ್ನ ಬಿಡ್ತಾರಂತೆ. ಸೊ ಬಸ್ಗಳನ್ನ ಬಿಟ್ರು ಒಳ್ಳೇದು ಆ ಕೆಪಿಎಸ್ ಶಾಲೆಗಳನ್ನ. ಆದ್ರೆ ಇವ್ರು ಹೇಳ್ತಿದಾರಲ್ಲ, ನಾವು ಎಲ್ಲಾ ಕೆಪಿಎಸ್ ಶಾಲೆಗಳನ್ನ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ಶಾಲೆಗಳನ್ನ 50ಕ್ಕಿಂತ ಕಡಿಮೆ ಮಕ್ಕಳ ಸಂಖ್ಯೆ ಇರೋ ಶಾಲೆಗಳನ್ನ ಮರ್ಜ್ ಮಾಡಿ ನಾವು ಆ ಶಾಲೆಗಳ ಕೆಪಿಎಸ್ ಬಿಡ್ತೀವಿ, ಬಸ್ಗಳನ್ನ ಬಿಡ್ತೀವಿ ಅಂತ ಹೇಳಿ ಅದನ್ನ ನಾವು ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ಇರೋ ಶಾಲೆಗಳಿಗೆನೆ ಎಷ್ಟೊಂದ್ ಕಡೆ ಬಸ್ಗಳಿಲ್ದೆ ಮಕ್ಕಳು 2-3 ಕಿಲೋಮೀಟರ್ ನಡ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಇವಾಗ್ಲೂ ಎಷ್ಟೋ ಜನ ಬೇರೆ ಬೇರೆ ತಾಲೂಕಿಂದ ಇಲ್ಲಿ ಸಿಟಿಗೆ ಡಿಗ್ರಿಗೆ, ಮಾಸ್ಟರ್ ಡಿಗ್ರಿಗೆ, ಇಂಜಿನಿಯರಿಂಗ್ ಬರೋ ವಿದ್ಯಾರ್ಥಿಗಳು ಇವಾಗ್ಲೂ ನಮಗೆ ಫೋನ್ ಮಾಡ್ತಾರಕ್ಕ, ಬಸ್ಗಳಿಲ್ಲ ನಮ್ಮೂರಿಂದ ಬರೋದಕ್ಕೆ. ಬೆಳಿಗ್ಗೆ 2 ಬಸ್ ಬರುತ್ತೆ, ಇನ್ನ ಸಂಜೆ ಈವ್ನಿಂಗ್ ಒಂದು 2 ಅಥವಾ 3 ಬಸ್ ಬರುತ್ತೆ. 2-3 ಬಸ್ಸಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಮತ್ತೆ ಕೆಲ್ಸಕ್ಕೆ ಹೋಗುವಂತ ಜನರು ಹೆಂಗ್ ಓಡಾಡಕ್ಕಾಗತ್ತೆ? ಫುಲ್ ರಶ್ ಆಗಿರುತ್ತೆ, ಬಸ್ ನಿಂತ್ರು ಹತ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಇದನ್ನ ಸಾಲ್ವ್ ಮಾಡ್ಬೇಕೇ ಹೊರತು ಬದಲಾಗಿ ಇವತ್ತು ನಾವು ಇದನ್ನ ಸಾಲ್ವ್ ಮಾಡಕ್ಕೆ ಆಗದೆ ಇರೋಂತ ಸರ್ಕಾರ ಇನ್ನು ನಾವು ಹೊಸ ಶಾಲೆಗಳನ್ನ ಸ್ಟಾರ್ಟ್ ಮಾಡಿ ಸಾವಿರಾರು ಬಸ್ಗಳನ್ನ ನಾವು ಬಿಡ್ತೀವಿ ಎಲ್ಲದಕ್ಕೂ ಅಂತ ಹೇಳ್ತಾರಲ್ಲ, ಇದು ನಂಬೋ ಮಾತಾ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಇವರು ಏನು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಶಾಲೆಗಳನ್ನ ಮುಚ್ಚಕ್ ಹೊರಟಿದ್ದಾರೆ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಶಾಲೆ ಕೂಡ ಮುಚ್ಚಬಾರದು. ಒಂದ್ ಕಡೆ ಶಿಕ್ಷಣ ಪತ್ರಿಕಾಗೋಷ್ಠಿಯಲ್ಲಿ ಎಐಡಿಎಸ್ಒ ಮುಖಂಡರಾದ ಮಮತಾ, ಸುಷ್ಮಾ, ಚಂದ್ರಕಲಾ, ಅಭಿಷೇಕ್ ಇತರರು ಉಪಸ್ಥಿತರಿದ್ದರು.